ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತಕ್ಕಂಥದ್ದು 2 ಅಂಕಕ್ಕಿರ್ತೈತಿ. ಅದರ ಮುಂದುವರಿದ ಭಾಗ ಇದು. ಕೊಟ್ಟಂತಹ ಸಮೀಕರಣವನ್ನು ಏನು ಮಾಡಬೇಕು, ಮೊದಲ ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಹೋಲಿಕೆ ಮಾಡಬೇಕು. ಎ ಅಂದ್ರೆ ಏನೈತಿ, 1 ಐತಿ. ಬಿ ಅಂದರೆ ಎಷ್ಟೈತಿ, 3 ಐತಿ. ಸಿ ಅಂದರೆ ಎಷ್ಟೈತಿ, 2 ಐತಿ. ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ 4ac. ಇದ್ರ ಮೇಲೆ ಮೂಲಗಳು ಏನಾಗ್ತಾವು ಅಂದ್ರೆ ಡಿಪೆಂಡ್ ಇರ್ತಾವೆ. ಬಿ ಅಂದ್ರೆ 3 ಸ್ಕ್ವಯರ್ 4, ಎ ಅಂದ್ರೆ 1, ಸಿ ಅಂದರೆ 2. 3ರ ವರ್ಗ 9, 4 2 8. ಡೆಲ್ಟಾ ಈಸ್ ಈಕ್ವಲ್ ಟು ಎಷ್ಟು ಬತ್ತು, 1. ಅಂದರೆ ಧನ ಸಂಖ್ಯೆ 0ಗಿಂತ ದೊಡ್ಡದು. 0ಗಿಂತ ದೊಡ್ಡದಿದ್ದಾಗ ಮೂಲಗಳು ಹೆಂಗಿರ್ತಾವು ಅಂತಂದ್ರೆ ವಾಸ್ತವ ಸಂಖ್ಯೆಗಳಾಗಿರ್ತಾವು. ಮತ್ತು ಇರ್ತಕ್ಕಂಥ 2 ಮೂಲಗಳು ಏನಾಗಿರ್ತಾವೆ, ಭಿನ್ನ ಆಗಿರ್ತಾವೆ, ಬೇರೆ ಬೇರೆ ಬೆಲೆಗಳನ್ನು ಹೊಂದಿರ್ತಾವು. ಇಲ್ಲಿ ನೋಡ್ರಿ, ಆದರ್ಶ ರೂಪಕ್ಕೆ ಏನು ಮಾಡೋನು, ಹೋಲಿಕೆ ಮಾಡೋನು. ax² + bx + c = 0. ಎ ಅಂದ್ರೆ 1 ಐತಿ, ಬಿ ಅಂದ್ರೆ 4 ಐತಿ, ಸಿ ಅಂದ್ರೆ 4 ಐತಿ. ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ 4ac. ಅಂದ್ರೆ ಡೆಲ್ಟಾ ಅಂದರೆ ಶೋಧಕ. 4 ಸ್ಕ್ವಯರ್ 4 ಗುಂಡ್ಲೆ 1 ಗುಂಡ್ಲೆ 4, 4ರ ವರ್ಗ 16, 4 4ನೇ 16. ಅಂದರೆ ಡೆಲ್ಟಾ ಬೆಲೆ ಏನತ್ತು, 0ಗೆ ಸಮ ಆತು. ಹಂಗಂದ್ರೆ ಮೂಲಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ವಾಸ್ತವ ಆಗಿರ್ತಾವು ಮತ್ತು ಒಂದಕ್ಕೊಂದು ಪರಸ್ಪರ ಏನಾಗಿರ್ತಾವು, ಸಮನಾಗಿರ್ತಾವು. ax² + bx + c = 0. ಎ ಅಂದ್ರೆ 4, ಬಿ ಅಂದ್ರೆ -12, ಸಿ ಅಂದ್ರೆ 9. ಡೆಲ್ಟಾ ಶೋಧಕ ಈಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ 4ac ಮೈನಸ್ 12 ಸ್ಕ್ವಯರ್ 4 ಗುಂಡ್ಲೆ 4 ಗುಂಡ್ಲೆ 9. 12 12 144, 4 4 16, 16 9 144. 144ರಾಗ 144 ಹೋದ್ರೆ 0. ಶೋಧಕದ ಬೆಲೆ 0 ಬತ್ತು. ಅಂದ್ರೆ ಮೂಲಗಳು ಏನಾಗಿರ್ತಾವೆ ಹೇಳ್ರಿ ನೋಡುನು, ಮೂಲಗಳು ಸಮನಾಗಿರ್ತಾವು ಮತ್ತು ವಾಸ್ತವ ಸಂಖ್ಯೆಗಳಾಗಿರ್ತಾವು. ಇಲ್ಲಿ ನೋಡ್ರಿ, ax² + bx + c = 0. ಎ ಅಂದ್ರೆ 2, ಬಿ ಅಂದ್ರೆ ನಂದು ಪ್ಲಸ್ ಇತ್ತು, ಸೊ ಲೆಕ್ಕದಾಗ ಮೈನಸ್ ಇರುವುದರಿಂದ -5, ಸಿ ಅಂದ್ರೆ -1. ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ 4ac ಮೈನಸ್ 5 ಸ್ಕ್ವಯರ್ 4 ಗುಂಡ್ಲೆ 2. ಮೈನಸ್ ಇರುವುದರಿಂದ ಏನು ಮಾಡೇನಿ, ಬ್ರ್ಯಾಕೆಟ್ನಾಗ ಇಟ್ಟೇನೆ. 5 5 25, ಮೈನಸ್ ಇಂಟು ಮೈನಸ್ ಪ್ಲಸ್. 4 2 8. 25ಕ್ಕೆ 8ಅನ್ನು ಕೂಡ್ಸಿರೆ ಏನಾಯ್ತು, 33 ಆಯ್ತು. ಧನ ಸಂಖ್ಯೆ 0ಕ್ಕಿಂತ ದೊಡ್ಡದೈತಿ. ಸೊ ಮೂಲಗಳು ಏನಾಗ್ಯಾವಪ್ಪ ಅಂತಂದ್ರೆ ವಾಸ್ತವ ಸಂಖ್ಯೆಗಳದಾವು. ಧನ ಸಂಖ್ಯೆ ಇರುವುದರಿಂದ ಭಿನ್ನ ಆಗ್ಯಾವು, ಬೇರೆ ಬೇರೆ ಆಗ್ಯಾವು. ಅದಕ್ಕೆ ನೀವು ನೆನಪಿಟ್ಕೋಬೇಕು ಏನಂದ್ರೆ ax² + bx + c = 0 ವರ್ಗ ಸಮೀಕರಣಕ್ಕೆ ಡೆಲ್ಟಾ ಅಂದ್ರೆ b² ಮೈನಸ್ 4ac. ಈ ಡೆಲ್ಟಾ 0ಗೆ ಸಮನಾಗಿತ್ತು ಅಂದ್ರೆ ಮೂಲಗಳು ಏನಾಗಿರ್ತಾವಪ್ಪ ಅಂತಂದ್ರೆ ವಾಸ್ತವ ಆಗಿರ್ತಾವು ಮತ್ತು ಸಮನಾಗಿರ್ತಾವು. ಡೆಲ್ಟಾ ಬೆಲೆ ಒಂದು ಧನ ಸಂಖ್ಯೆ ಬತ್ತು ಅಂದ್ರೆ 0ಕ್ಕಿಂತ ದೊಡ್ಡದಿತ್ತಂದ್ರೆ ವಾಸ್ತವ ಆಗಿರ್ತಾವು ಮತ್ತು ಭಿನ್ನ ಆಗಿರ್ತಾವು. ಒಂದು ಋಣ ಸಂಖ್ಯೆ ಬತ್ತು ಇದ್ರ ಬೆಲೆ ಅಂದ್ರೆ 0ಗಿಂತ ಕಮ್ಮಿ ಬಂತಂದ್ರೆ ವಾಸ್ತವ ಮೂಲಗಳು ಆಗಿರುವುದಿಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು.